ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ತುಂಬ ದಿನಗಳ ನಂತರ ವೀಡಿಯೋ ಹಾಕ್ತಿದ್ದೀನಿ. ಸ್ವಲ್ಪ ಬೇರೆ ಕೆಲಸಗಳು ಜಾಸ್ತಿ ಆಗೋದ್ರಿಂದ ವೀಡಿಯೋಸ್ಗಳು ಸ್ವಲ್ಪ ಕಮ್ಮಿ ಆಗ್ತಿದೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಬಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಏಕೆಂತಂದರೆ ನಿಮಗೆ ಬೇಕಾದಂಥ ಯಾವುದೇ ಅಪ್ಡೇಟ್ಸ್ ಇದ್ರೂ ಸಹ ಮತ್ತು ನಾವು ಯಾವುದೇ ಹೊಸ ಥರದ ಕೆಲಸಗಳನ್ನು ಮಾಡಿದ್ರೂ ಸಹ ಅದನ್ನು ಖಂಡಿತವಾಗ್ಲೂ ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ದಯವಿಟ್ಟು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಹೇಳಿದ್ದಂತೆ ಅಡಿಕೆ ತೋಟದೊಳಗೆ ನಾವು ಕಲ್ಲಂಗಡಿನ ಹಾಕಿದ್ವಿ. ಅದು ಶುಂಠಿ ಬೆಳೆ ತೆಗೆದ ನಂತರ ಸೊ ಅದು ಚೆನ್ನಾಗಿ ಹುಟ್ಟಿರಲಿಲ್ಲ ಅಂತಲೂ ನಿಮ್ಗೆ ಆಲ್ರೆಡಿ ಎಲ್ಲ ವೀಡಿಯೋಗಳನ್ನು ಹಾಕಿದ್ದೀನಿ. ಅದರಲ್ಲಿ ನೀವೇನಾದ್ರು ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನಮ್ಮ ಚಾನಲಲ್ಲಿ ನೋಡಿ ಬನ್ನಿ. ಅದೇ ರೀತಿ ಈಗ ಕಲ್ಲಂಗಡಿ ಫಸ್ಟ್ ಬ್ರೀಡು ಕುಯ್ದಾಗಿದೆ. ನಮಗೆ ಒಂದು 16,000 ರೂಪಾಯಿಯಷ್ಟು ಅಮೌಂಟ್ ಆಗಿದೆ. ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು ನಿಮ್ಮ ಬೀಜದ ಅಮೌಂಟು ಸಹ ನಿಮಗೆ ಬರಲ್ಲ ಅಂಥೇಳಿ. ಬಟ್ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಹಾಕಿದ್ದಂಥ ಬೀಜ ಸುಮಾರು ಒಂದು 12,000 ರೂಪಾಯಿಯಷ್ಟು ಬೀಜನ ಇದಕ್ಕೆ ಸ್ಪೆಂಡ್ ಮಾಡಿದ್ವಿ. ಸೊ ನಮಗೀಗ ಅದು 16,000 ರೂಪಾಯಿ ಗಂಟ ರೆವೆನ್ಯೂನ ಜನ್ರೇಟ್ ಮಾಡಿಕೊಟ್ಟಿದೆ. ನಿಜ ನೀವು ಹೇಳಿದ ಹಾಗೆ ಇನ್ನೂ ಈ ಕವರು ಮತ್ತು ಬೆಡ್ ಮಾಡಿದ್ದು ಇದಕ್ಕೆ ಮೆಡಿಸಿನ್ನು ಅವೆಲ್ಲ ಸಪ್ಲೈ ಎಲ್ಲವನ್ನೂ ರಿಕವರ್ ಮಾಡಬೇಕು ಅಂತಂದರೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಅಂದರೆ ಇನ್ನು 2ರಿಂದ 3 ಬ್ರೀಡ್ ಕುಯ್ದರೆ ಮಾತ್ರ ನಮಗೆ ಪ್ರಾಫಿಟ್ ಆಗುತ್ತೆ. ಬಟ್ ನನ್ನ ಅನಿಸಿಕೆ ಈಗ ಬಿಟ್ಟಿರೋ ಸಿಚುವೇಷನಲ್ಲಿನೇ ನೋಡ್ತಾ ಹೋಗೋದಾದರೆ ನಾವು ಹಾಕಿದಂಥ ಬಂಡವಾಳಕ್ಕೆ ಯಾವುದೇ ಮೋಸ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದ್ರು ಇದ್ರ ಬಗ್ಗೆ ಅಪ್ಡೇಟ್ಸ್ ಇತ್ತು ಅಂದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ನಾವು ಮೊನ್ನೆ ಕೊಟ್ಟಂಥ ಕಲ್ಲಂಗಡಿ ಏನಿತ್ತಲ್ಲ ಅದು ನಾವು ಡೈರೆಕ್ಟಾಗಿ ಒಬ್ಬ ಅಂದರೆ ಮಧ್ಯವರ್ತಿಗೆ ಕೊಟ್ಟೋದ್ರಿಂದ ನಮಗೆ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ. ಡೈರೆಕ್ಟಾಗಿ ನಾವೇನಾದ್ರು ಕಸ್ಟಮರ್ಗೇ ಕೊಟ್ಟಿದ್ವಿ ಅಂತಂದರೆ ಸೊ ನಮಗೂ ಸಹ ಒಂದು 20 ರೂಪಾಯಿ ಮೇಲೇ ಪ್ರೈಸ್ ಸಿಕ್ಕಿರೋದು. ಸೊ ಅವ್ರಿಗೆ ಕೊಟ್ಟೋದ್ರಿಂದ ಅವರು ಫೈನಲ್ ಮ್ಯಾಕ್ಸಿಮಮ್ ಪ್ರೈಸ್ ಅಂತಂದರೆ ನಮಗೆ 11 ರೂಪಾಯಿನ ಕೋಟ್ ಮಾಡಿದರು. ಸೊ ಆ ಪ್ರಕಾರ ಕೊಟ್ಟು ನಾವು ಅಮೌಂಟನ್ನು ತೊಗೊಂಡಿದ್ದೀವಿ. ಬಟ್ ಇದರಲ್ಲಿ ಅಂಥ ಏನು ಲಾಸ್ ಆಗಲಿಲ್ಲ. ಯಾಕೆಂದರೆ ಈ ವರ್ಷ ಬಿಸಿಲು ಅತಿ ಹೆಚ್ಚಿರೋದ್ರಿಂದ ಕಲ್ಲಂಗಡಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಆದ ಕಾರಣ ನಮಗೆ ಇದು ಸ್ವಲ್ಪ ಕಾಪಾಡ್ತು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ನಾವು ಕಲ್ಲಂಗಡಿ ಬೀಜ ಹಾಕಿದಾಗ ಕೆಲವೊಂದು ಬೀಜಗಳು ಹುಟ್ಟಲಿಲ್ಲ, ತುಂಬಾ ಪ್ರಾಬ್ಲಮ್ಗಳು ಕೊಟ್ಟು ಅಂತೆಲ್ಲ ಹೇಳಿದ್ವಿ. ಸೊ ಅದ್ರ ಜಾಗಕ್ಕೆ ಆಲ್ಟರ್ನೇಟಿವ್ ಆಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಬದನೆಕಾಯಿ ಗಿಡಗಳನ್ನು ಸಹ ನೆಟ್ಟಿದ್ವಿ ಅಂತ ನಿಮ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಅದೇ ರೀತಿ ನಾವು ನೆಟ್ಟಂಥ ಬದನೆ ಗಿಡಗಳು ನೀವು ನೋಡ್ಬೋದು ಈಗ ಆಲ್ರೆಡಿ ಕಾಯಿಗಳನ್ನು ಬಿಡೋಕ್ಕೆ ಶುರು ಆಗಿದೆ. ಸೊ ಅಲ್ಲಿಗೆ ನಮಗೆ ಸೆಕೆಂಡ್ ರೆವೆನ್ಯೂ ಜನ್ರೇಟ್ ಆಗ್ತಾಯಿದೆ. ಸೊ ರೈತರುಗಳು ನಾವು ಮಾಡಬೇಕಾಗಿರೋಂಥ ಇಷ್ಟೇ, ಯಾವುದೋ ಒಂದು ಬೆಳೆ ಬೆಳೆಯೋಕ್ಕೆ ಹೋದಾಗ ಅದು ನಮಗೆ ಸ್ವಲ್ಪ ಎಡವಟ್ಟು ಮಾಡ್ತಾಯಿದೆ, ಕೈ ಕೊಡ್ತಿದೆ ಅಂತ ಗೊತ್ತಾಯಿತು ಅಂದಿದ ತಕ್ಷಣವೇ ಸೊ ಅಲ್ಲೇ ಸ್ಟ್ರಕಾನ್ ಆಗಬೇಡಿ. ಅದರ ನೆಕ್ಸ್ಟ್ ಸೆಟಪ್ ಏನಿದೆ ಅದಕ್ಕೆ ಗೋ ಆನ್ ಆದರೆ ಮಾತ್ರ ನಾವು ಹಾಕಿದಂಥ ಬಂಡವಾಳನ ತೆಗಿಯೋಕ್ಕೆ ಮ್ಯಾಕ್ಸಿಮಮ್ ಸಾಧ್ಯ ಆಗೋದು. ನಾವೇನಾದರೂ ಇಲ್ಲ ಬಿಡು ಕಲ್ಲಂಗಡಿ ಬರಲಿಲ್ಲ, ಈ ಮಣ್ಣಲ್ಲಿ ಇನ್ನೇನು ಬರಲ್ಲ ಅಂತೇಳಿ ಅಂದ್ಕೊಂಡು ನಾವೇನಾದರೂ ಸುಮ್ಮನೆ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ ಅಂತಂದರೆ ನಾವು ಹಾಕ್ದಂಥ ರೋಲಿಂಗ್ ಕವರ್ಗಳಾಗಲಿ, ಬೆಡ್ ಮಾಡಿಸಿದಾಗಲಿ ಮತ್ತು ಡ್ರಿಪ್ ಇರಿಗೇಷನ್ ಪೈಪ್ಗಳಾಗಲಿ ಅವಕ್ಕೆ ಹಾಕಿದಂಥ ಬಂಡವಾಳ ಯಾವುದೂ ಸಹ ನಮಗೆ ರಿಟರ್ನ್ ಬರೋಂಥ ಚಾನ್ಸೇ ಇರಲಿಲ್ಲ. ಅಷ್ಟೊಂದು ಸ್ಟ್ರಗಲ್ ಆಗಿ ಲಾಕ್ ಆಗಿಬಿಡ್ತಿದ್ವಿ. ಸೊ ನಾವು ಮಾಡಿದಂಥ ಬುದ್ಧಿವಂತಿಕೆ ಕೆಲಸ ಏನಂತಂದರೆ ಒಂದು ಬರಲಿಲ್ಲ ಅಂದಿದ ತಕ್ಷಣ ಮತ್ತೊಂದಕ್ಕೆ ಗೋ ಆನ್ ಆಗಿದ್ದಕ್ಕೇ ನಮಗೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ಹಾಕಿದಂಥ ಬಂಡವಾಳ ಆದ್ರೂ ನಮಗೆ ರಿಕವರ್ ಆಗೋಕ್ಕೆ ಮ್ಯಾಕ್ಸಿಮಮ್ ಒಂದು ಚಾನ್ಸ್ ಕೊಡ್ತಾಯಿದೆ. ಇನ್ನು ಅದೇ ರೀತಿ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಬದನೆ ಗಿಡಗಳು ನೆಟ್ಟಂಥವು ಈ ಥರ ಸಾಯ್ತಾ ಇದ್ದಾವೆ. ರೀಸನ್ನು ನೀರು ಸಫಿಷಿಯೆಂಟಾಗಿ ಕೊಡ್ತಾನೆ ಇದ್ದೀವಿ, ಬಟ್ ಏನು ಅಂತ ನಮಗೂ ಗೊತ್ತಿಲ್ಲ. ಅದು ಬೇರು ರೋಗ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮೆಡಿಸನ್ನು ನೀವೇನಾದರೂ ಸ್ಪ್ರೇ ಮಾಡಿದ್ರಿ ಅಂದರೆ ನಮಗೂ ಸಹ ಸ್ವಲ್ಪ ಸಜೆಸ್ಟ್ ಮಾಡಿ, ನಾವೂ ಸ್ವಲ್ಪ ಟ್ರೈ ಮಾಡಿ ನೋಡ್ತೀವಿ. ಅದಕ್ಕೆ ನಮ್ಮ ಭಾಗದಲ್ಲಿರೋಂತಹ ಔಷಧಿ ಅಂಗಡಿಗಳಿಗೂ ಅವರಿಗೂ ಸಹ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಯಾವ ಥರ ಮೆಡಿಸಿನ್ ಕೊಡಬೇಕು ಅಂತೇಳಿ. ಇಫ್ ಇನ್ ಕೇಸ್ ನೀವೇನಾದರೂ ಯೂಸ್ ಮಾಡಿದ್ರಿ ಅಂದರೆ ದಯವಿಟ್ಟು ಸಜೆಷನ್ ಮಾಡಿ, ನಾವು ತೊಗೊತೀವಿ. ಇನ್ನು ಅದೇ ರೀತಿ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಆಲ್ಮೋಸ್ಟ್ ಅಲ್ಲಿ ಅಪ್ಡೇಟ್ಸ್ನ ಕೊಡ್ತಿದ್ದೆ. ಅದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ ಅಂಥೇಳಿ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಸೊ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇದ್ರಿ ಅಂದರೆ ದಯವಿಟ್ಟು ಈ ಮಾತನ್ನು ಕೇಳ್ಕೊಳ್ಳಿ. ನಾನು ಆಲ್ರೆಡಿ ವೀಡಿಯೋಗಳಲ್ಲೇ ಹೇಳಿದ್ದೆ, ಗೋಲ್ಡ್ ಆಲ್ಮೋಸ್ಟ್ ಆಲ್ 7,000 ರೂಪೀಸ್ನ ಕ್ರಾಸ್ ಮಾಡುತ್ತೆ ಕೇವಲ ಇನ್ನೊಂದು 10 to 15 ಮಂತ್ಸಲ್ಲಿ ಅಂತ ಹೇಳಿದ್ದೆ. ನಾನು ಹೇಳ್ದಂಗೆ ಹೇಳಿ 4 ಮಂತ್ಸ್ ಆಗಿದೆ, ಈಗ ಆಲ್ರೆಡಿ 7,000 ರೂಪೀಸ್ನ ಕ್ರಾಸ್ ಮಾಡ್ತಾಯಿದೆ ಗ್ರಾಮಿಗೆ. ಸೊ ಇದೇ ರೀತಿ ಇದು ಇನ್ನೂ ಕಂಟಿನ್ಯೂಷನ್ ಆಗುತ್ತೆ. ಅಮೇರಿಕಾದವ್ರು ಏನಾದ್ರು ನಮ್ಮ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿದ್ರು ಅಂತಂದರೆ ಇದು ಆಲ್ಮೋಸ್ಟ್ ಅಲ್ಲಿ 10,000ಗೂ ಹೋಗೋಂಥ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ. ಆದರೆ 10,000ಗೆ ಖಂಡಿತವಾಗ್ಲೂ ಹೋಗುತ್ತೆ, ಆದರೆ ಎಷ್ಟು ದಿನದೊಳಗೆ ಅಂತ ಅಪ್ರಾಕ್ಸಿಮೇಟಾಗಿ ಹೇಳೋಕ್ಕೆ ನಮಗೆ ಸಾಧ್ಯ ಇಲ್ಲ. ಇನ್ನು ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಸ್ಟಾಕ್ಗಳು ಪಾಕೆಟ್ಸ್ ಆಫ್ ವ್ಯಾಲ್ಯೂ ಅಲ್ಲಿ ಸಿಗ್ತಾ ಇದೆ. ನೀವೇನಾದರೂ
ಸ್ಟಾಕ್ ಮಾರ್ಕೆಟಲ್ಲಿ ಸಹ ನಾನು ಹೂಡಿಕೆ ಮಾಡಬೇಕು, ಫ್ಯೂಚರಲ್ಲಿ ನನಗೆ ಒಂದು ಒಳ್ಳೆ ಅಮೌಂಟ್ ಬೇಕು ಅಂತಂದರೆ ದಯವಿಟ್ಟು ತೊಗೊಂಡೋಗಿ FD ಆಗಲಿ RD ಆಗಲಿ ಇಡೋದಕ್ಕಿಂತನೂ ನಿಮಗೆ ಒಂದು ಒಳ್ಳೆ ರಿಟರ್ನ್ಸ್ನ ನಮ್ಮ ಸ್ಟಾಕ್ ಮಾರ್ಕೆಟ್ ಕೊಡುತ್ತೆ. ಯಾಕೆಂದರೆ 15% ಗಂಟು ಸೇಫೆಸ್ಟ್ ವೇಯಲ್ಲಿ ನಾವು ರಿಟರ್ನ್ಸ್ನ ತೆಗಿಬೋದು ಸ್ಟಾಕ್ ಮಾರ್ಕೆಟಲ್ಲಿ. ಅದೇ ನೀವು ಎಲ್ಲೇ ಲೋಕಲಲ್ಲಿ ಯಾವುದೇ ಬಿಸ್ನೆಸ್ ಮಾಡಿದ್ರೂ ಸಹ ಇಂಥ ಗ್ಯಾರಂಟಿ ನಿಮ್ಗೆ ಯಾರೂ ಕೊಡೋಲ್ಲ 15%. ಮತ್ತು ಬ್ಯಾಂಕಲ್ಲೂ ಸಹ ನಿಮಗೆ 15% ಅಷ್ಟು ಇಂಟ್ರೆಸ್ಟ್ನ ಯಾವ ಕಾರಣಕ್ಕೂ ಕೊಡೋಲ್ಲ. ಯಾಕೆಂತಂದರೆ ಅವರು 7 to 8% ಅಷ್ಟೇ ನಮಗೆ ರಿಟರ್ನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನೀವೇನಾದ್ರು ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ಅನ್ನೋಂಗಿದ್ರೆ ದಯವಿಟ್ಟು ನಮ್ಮ ಚಾನಲಲ್ಲಿ ಕೆಲವೊಂದು ವೀಡಿಯೋಗಳನ್ನ ಹಾಕಿದ್ದೀನಿ, ಹೋಗಿ ನೋಡಿ. ಹಾಗೇನಾದ್ರು ನಿಮಗೇನಾದರೂ ಈಗ ಕನ್ಸಿಡರ್ ಮಾಡೋಕ್ಕೆ ಯಾವ್ದಾದ್ರು ಸ್ಟಾಕ್ಗಳು ಬೇಕು ಅಂತಂದರೆ ಸ್ವಲ್ಪ ಕಾಮೆಂಟ್ ಮಾಡಿ, ನನಗೆ ಗೊತ್ತಿರೋಂಥದ್ದನ್ನು ಸಹ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಬಟ್ ಇನ್ನೊಂದು ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಸೊ ನನಗೆ ಗೊತ್ತಿರುವಂಥ ಫಂಡಮೆಂಟಲ್ಸು ಮತ್ತು ಟೆಕ್ನಿಕಲ್ ಅನಾಲಿಸಿಸ್ನ ಬೇಸಾಗಿ ಇಟ್ಕೊಂಡು ನಾನು ಸ್ಟಡಿ ಮಾಡಿರ್ತೀನಿ. ಸೊ ನಾನು ಹೇಳಿದಂಥ ಸ್ಟಾಕ್ನೂ ಸಹ ನೀವು ಮತ್ತೊಮ್ಮೆ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಹತ್ರ ಹೋಗಿ ನೀವು ಇನ್ನೊಂದು ಸರಿ ಡಿಸ್ಕಸ್ ಮಾಡಿ ನೀವು ಅದನ್ನು ಕನ್ಸಿಡರ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ಹೀಗೆ ಜೊತೆಗಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ನೋಡೋಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.